Jai Shri Ram. Good morning, all of you. Have a profitable day. ಈ ಒಂದು ವಿಡಿಯೋ ಓನ್ಲಿ ಫಾರ್ ದ ಎಜುಕೇಶನಲ್ ಪರ್ಪಸ್. ಐ ಆಮ್ ನಾಟ್ ಎ ಸೆಬಿ ರಿಜಿಸ್ಟರ್ ಅಡ್ವೈಸರ್. ಓಕೆ, ಸೊ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಅಂಡ್ ವಿಡಿಯೋನ ಖಂಡಿತ ಲೈಕ್ ಮಾಡಿ. ಓಕೆ, ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಮಾಡೋಣ. ಇವತ್ತಿನ ಡೇಟ್ ಬಂದುಬಿಟ್ಟು 8th June, ಟೈಮ್ ಬಂದುಬಿಟ್ಟು 6:45 ಆಗ್ತಿದೆ ಮಾರ್ನಿಂಗ್. ಓಕೆ, ಸೊ ಇವತ್ತು ಪ್ರೀ ಮಾರ್ಕೆಟ್ ಏನಾಗತ್ತೆ ಅಂತಂದ್ರೆ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಏನಾಗ್ಬೋದು ಅಂತ ಹೇಳ್ತೀನಿ ನೋಡಿ. ಸೊ ಇವತ್ತು ಮಾರ್ಕೆಟ್ ಬಂದುಬಿಟ್ಟು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗುತ್ತೆ ಬಿಕಾಸ್ ನೆಗೆಟಿವ್ ನ್ಯೂಸ್ ಇದೆ ಮಾರ್ಕೆಟ್ ಅಲ್ಲಿ. ಹಾಗಾಗಿ ತುಂಬಾ ಚೆನ್ನಾಗಿ ಒಂದು 200 ಪಾಯಿಂಟ್ಸ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗುತ್ತೆ. ಈ ಒಂದು 23,246 ಏನಿದೆ ಇದು ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್. ಇವತ್ತಿನ ಮಾರ್ಕೆಟ್ ಏನಾದ್ರು ಈ ಒಂದು ಲೆವೆಲ್ ನ ಬಂದು ರಿಟೆಸ್ಟ್ ಮಾಡ್ತಾ ಇದ್ರೆ ಇದೇ ಒಂದು ಪ್ಲಸ್ ನೆನ್ಪಿಟ್ಕೊಳ್ಳಿ. 23,246 ಏನಿದೆ ಇಲ್ಲಿ ನಮಗೆ ಡಬಲ್ ಟಾಪ್ ಅಥವಾ ತ್ರಿಬಲ್ ಟಾಪ್ ಮಾಡಬಹುದು, ಎಂ ಪ್ಯಾಟ್ರನ್ ಮಾಡಬಹುದು ಅಥವಾ ಟ್ರಿಬಲ್ ಟಾಪ್ ಮಾಡಬಹುದು. ಇಲ್ಲಿಂದ ನಾವು ಕೆಳಗಡೆ ಈ ರೀತಿ ನಾವು ಡೌನ್ ಫಾಲ್ ನೋಡಕ್ಕೂ ಸಿಗುತ್ತೆ. ಸೊ ಈವನ್ ಇಲ್ಲಿ ನೀವು ನೋಡೋದಾದ್ರೆ 23,152 ಏನಿದೆ ಇದು ಸಹ ಸಪೋರ್ಟ್ ಆಗಿರುತ್ತೆ. ಮೇ ಬಿ ಇಲ್ಲಿಂದ ಇದು ಸಪೋರ್ಟ್ ಮಾಡಬಹುದು ಅಥವಾ ಈ ಒಂದು ಲೆವೆಲ್ ಸಹ ಬ್ರೇಕ್ಔಟ್ ಮಾಡಬಹುದು. ಇನ್ ಕೇಸ್ ಈ ಒಂದು ಲೆವೆಲ್ ಬ್ರೇಕ್ಔಟ್ ಆಗಬೇಕು ಅಂತಂದ್ರೆ 23,123 ಏನಿದೆ ಇದ್ರ ಕೆಳಗಡೆ ಮತ್ತೆ ನಾವು ಒಂದು ಡೌನ್ ಫಾಲ್ ನೋಡಕ್ಕೆ ಸಿಗತ್ತೆ. ಓಕೆ, ಅಂಡ್ ಇನ್ನೊಂದೇನು ಅಂತಂದ್ರೆ ಇಲ್ಲಿ ನೀವು ನೋಡಬಹುದು 23,325 ಇಂದ 23,283 ಈ ಒಂದು ಝೋನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸೈಡ್ ವೇಸ್ ಆಗುತ್ತೆ ಸರ್. ಇನ್ ಕೇಸ್ ಅನ್ಕೊಳ್ಳಿ ಈ ಒಂದು 23,280 ಮೇಲೆ ಬಂದು ಕ್ಯಾಂಡಲ್ ಕ್ಲೋಸ್ ಆಯಿತು ಅಂಡ್ ಈ ಒಂದು 23,325 ಕೆಳಗೆ ಇದೆ. ಈ ಒಂದು ಝೋನ್ ಅಲ್ಲಿ ಮಾರ್ಕೆಟ್ ಬಂದ್ಬಿಟ್ಟು ಸೈಡ್ ವೇಸ್ ಆಗ್ಬಿಟ್ಟು ಮೇ ಬಿ ನಾವು ಇದೇ ಒಂದು ಪಾಯಿಂಟ್ ಅಲ್ಲಿ ಎಂ ಪ್ಯಾಟರ್ನ್ ನೋಡ್ಬಿಟ್ಟು ಇಲ್ಲಿ ನೀವು ಇನ್ನೊಂದೇನು ಅಂತಂದ್ರೆ ಇಲ್ಲಿ ನೀವು ನೋಡ್ತಿರೋದು ವೆರಿ 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 ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಸರ್. ಓಕೆ, ಇದು ಬಂದುಬಿಟ್ಟು ವೆರಿ 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 ಇಂಪಾರ್ಟೆಂಟ್ ಟ್ರೆಂಡ್ ಲೈನ್. ಈ ಒಂದು ಫಿಬೋನಾಚಿ ಸಿರೀಸ್ ಅಲ್ಲಿ ಬಂದಿರುವಂತಹ ಡಿಫಾಲ್ಟ್ ಟ್ರೆಂಡ್ ಲೈನ್. ಈ ಒಂದು ಟ್ರೆಂಡ್ ಲೈನ್ಗೂ ಸಹ ಅಷ್ಟೇ ಇದು ರಿಜೆಕ್ಷನ್ ತಗೊಂಡು ಕೆಳಗಡೆನೂ ಬೀಳ್ಬೋದು ಅಥವಾ ಇದನ್ನ ಬ್ರೇಕ್ಔಟ್ ಆಗಿ ಮಾರ್ಕೆಟ್ ಅಲ್ಲಿ ಅಪ್ ಸೈಡ್ ಹೋಗ್ಬೋದು. ಸೊ ಈ ರೀತಿ ನಮಗೆ 2 ಟೈಪ್ಸ್ ಆಫ್ ಪ್ಲಾನ್ ಆಫ್ ಆಕ್ಷನ್ ಇರುತ್ತೆ. ಸೊ ಫಸ್ಟ್ ಪ್ಲಾನ್ ಆಫ್ ಆಕ್ಷನ್ ಬಂದುಬಿಟ್ಟು ಇದೇ ಇರುತ್ತೆ. ಓಕೆ, ಇವಾಗ ನಾನು ಏನು ಹೇಳ್ತಾ ಇದ್ದೀನಿ 23,246 ಬಂದುಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಜೋನ್ ಸರ್, ವೆರಿ ವೆರಿ ಇಂಪಾರ್ಟೆಂಟ್ ಜೋನ್. ನಾನಾದ್ರೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ ಈ ಒಂದು ಲೆವೆಲ್ಗೆ. ಓಕೆ, 23 ಈ ಒಂದು 246 ಏನಿದೆ ವೆರಿ ವೆರಿ ಇಂಪಾರ್ಟೆಂಟ್ ಜೋನ್ ಆಗುತ್ತೆ. ಇನ್ ಕೇಸ್ ಮಾರ್ಕೆಟ್ ಏನಾದರೂ ಈ ಒಂದು 23,325 ಏನಾದರೂ ಅಪ್ಸೈಡ್ ಹೋಗ್ತಾ ಇದ್ರೆ ಇಲ್ಲಿಂದ ಮಾರ್ಕೆಟ್ ಅಲ್ಲಿ ನಾವು ರಿಕವರಿ ನೋಡೋ ಒಂದು ಸಾಧ್ಯತೆ ಸಹ ತುಂಬಾ ಕಾಣಿಸ್ತಾ ಇದೆ. ಇನ್ ಕೇಸ್ ಅಪ್ಸೈಡ್ ಹೋಗ್ತಾ ಇದ್ರೆ 23,481 ಏನಿದೆ ಇದು ಸಹ ಮೇಜರ್ ರಿಜೆಕ್ಷನ್ ಆಗಿರುತ್ತೆ. ಇನ್ ಕೇಸ್ 23 ಇಲ್ಲಿಂದ ಸಹ ಅಷ್ಟೇ ಡಬಲ್ ಪ್ಯಾಟರ್ನ್ ಡಬಲ್ ಎಮ್ ಆಗಿಬಿಟ್ಟು ಡಬಲ್ ಟಾಪ್ ಆಗಿಬಿಟ್ಟು ಅಗೇನ್ ಇಲ್ಲಿಂದ ಕೆಳಗಡೆ ಬೀಳ್ಬೋದು. ಸೊ ಇದು ಒಂದು ಕೈಂಡ್ ಆಫ್ ಪ್ಲಾನ್ ಆಫ್ ಆಕ್ಷನ್. ಇನ್ ಕೇಸ್ 23,250 23,500 ಇಂದ 23,557 ತನಕ ಇಲ್ಲೂ ಸಹ ಎಂ ಪ್ಯಾಟರ್ನ್ ಆಗಿಬಿಟ್ಟು ಕೆಳಗಡೆ ಬೀಳ್ಬೋದು. ಈ ರೀತಿ ಸಾಧ್ಯತೆ ಇರುತ್ತೆ. ಅಂಡ್ ಅಬೌವ್ ದಿಸ್ ಮಾರ್ಕೆಟ್ ಅಲ್ಲಿ ಬುಲ್ಲಿಶ್ ಇರುತ್ತೆ. ಓಕೆ, ಇಲ್ಲಿಂದ ಮಾರ್ಕೆಟ್ ಬಂದ್ಬಿಟ್ಟು ಬುಲ್ಲಿಶ್ ಇರುತ್ತೆ. ಮೇ ಬಿ ಇವತ್ತು ನಾವು ಡೌನ್ ಟ್ರೆಂಡ್ ನೋಡ್ತೀವಿ ಅಂತ ಅನಿಸ್ತದೆ ಬಿಕಾಸ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ನ್ಯೂಸ್ ಇದೆ. ಸೊ ನೆಗೆಟಿವ್ ನ್ಯೂಸ್ ಇದೆ ಅಂತ ನಾವು ಬ್ಲೈಂಡ್ ಆಗಿ ಪುಟ್ನ ಬೈ ಮಾಡಬಾರ್ದು ಸರ್. ಬ್ಲೈಂಡ್ ಆಗಿ ಪುಟ್ನ ಬೈ ಮಾಡ್ತಿದ್ದೀವಿ ಅಂತಂದ್ರೆ ನಾವು ದಡ್ರು ಅಂತ ಅರ್ಥ ಆಗುತ್ತೆ. ಓಕೆ, ಸೊ ನಾವು ಒಂದು ಸ್ಟ್ರಾಟಜೀಸ್ನ ಯೂಸ್ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಸ್ಟಾಕ್ ಮಾರ್ಕೆಟ್ ಅನ್ನೋದು ಪ್ರೊಫೆಷನಲ್ ಬಿಸ್ನೆಸ್. ಈ ಒಂದು ಪ್ರೊಫೆಷನಲ್ ಬಿಸ್ನೆಸ್ ಅಲ್ಲಿ ಪ್ರೊಫೆಷನಲ್ ಆಗಿ ನಾವು ಥಿಂಕ್ ಮಾಡಬೇಕು, ಪ್ರೊಫೆಷನಲ್ ಆಗಿ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಬೇಕು. ಇದನ್ನ ಯಾವಾಗ ಕಲಿತೀವಿ ಆಟೋಮೆಟಿಕ್ ಆಗಿ ಪ್ರಾಫಿಟ್ ಸಹ ತಾನಂತಕ್ಕೆ ತಾನೇ ಈಸಿಯಾಗಿ ಬರುತ್ತೆ ಸರ್. ಆಯ್ತಾ? ಸೊ ಎಲ್ಲರೂ ಇವತ್ತು ತುಂಬಾ ಚೆನ್ನಾಗಿ ಪ್ರಾಫಿಟ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟ್ನ ಪ್ರೈಸ್ ಆಕ್ಷನ್ ಅರ್ಥ ಮಾಡಿಕೊಂಡು ಟ್ರೇಡಿಂಗ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟ್ರಗಲಿಂಗ್ ಫೇಸ್ ಅಥವಾ ನೀವು ಏನಾದ್ರು ಸ್ಟಾಕ್ ಮಾರ್ಕೆಟ್ ನ ರಿಯಾಲಿಟಿ ಆಗಿ ಕಲಿಬೇಕು ಅಂತಂದ್ರೆ ಇಲ್ಲಿ ಕಾಣಿಸೋ ನಂಬರ್ಗೆ ಕರೆ ಮಾಡಿ ಸರ್. 7996295555 ಇವತ್ತೇ ಕರೆ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಕ್ಲಾಸಸ್. 1 ವರ್ಷಕ್ಕೆ 9,000. ಆಯ್ತು ಸರ್, ಸಂಜೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಪ್ರಾಫಿಟಬಲ್ ಡೇ.